ಬಸವ ಟಿವಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ಸ್ತನ ಹಾಲಿನ ಮಹತ್ವ, ಸ್ತನ ಹಾಲಿನ ಕೊರತೆಯನ್ನು ಇವತ್ತಿನ ಮಕ್ಕಳು ಯಾವ ರೀತಿ ತೊಂದರೆಗಳು ಪಡ್ತಾ ಇದ್ದಾರೆ ಅದರಿಂದ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. 2015ರಲ್ಲಿ ನಡೆದ ಒಂದು ಸಂಶೋಧನೆಯ ಪ್ರಕಾರ ವಿಶ್ವದೆಲ್ಲೆಡೆ ಕೇವಲ 43% ಮಕ್ಕಳು 6 ತಿಂಗಳವರೆಗೆ ಸ್ತನ ಹಾಲನ್ನು ಸೇವಿಸಿದರು. ಕೆಲವೇ ಮಕ್ಕಳು ಉತ್ತಮ ಪೋಷಕಾಂಶವುಳ್ಳ ಬದಲಿ ಆಹಾರ ಸೇವಿಸಿದ್ರು. ಹಲವಾರು ದೇಶಗಳಲ್ಲಿ 25%ಕ್ಕಿಂತ ಕಡಿಮೆ 6ರಿಂದ 23 ತಿಂಗಳಿನ ಮಕ್ಕಳು ಮಾತ್ರ ವಯಸ್ಸಿಗೆ ತಕ್ಕಂತೆ ಸೂಕ್ತ ಮತ್ತು ವೇಳೆಗೆ ಸರಿಯಾಗಿ ಆಹಾರ ತೆಗೆದುಕೊಳ್ತಾ ಇದ್ದರು. ಈ ಸ್ತನ ಹಾಲಿನ ಕೊರತೆಯ ಕಾರಣಗಳಲ್ಲಿ ಈ ಉತ್ತಮ ಆಹಾರದ ಕೊರತೆ ಕೂಡ ಒಂದು. ಇನ್ನು 11ನೆಯ ಕಾರಣ, ಸ್ತನ ಹಾಲು ಕೊರತೆಗೆ 11ನೆಯ ಕಾರಣ ಯಾವುದು ಅಂತಂತಂದರೆ ಇತರೆ ಕಾರಣಗಳು. ಯಾವ್ಯಾವು ಅಂತಂದರೆ ಮಾಸು ಅಂದರೆ ಪ್ಲಾಸೆಂಟಾ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತೀವಿ, ಸರಿಯಾಗಿ ತೆಗೆದೇ ಇದ್ದಾಗ ಪ್ರಸವದ ನಂತರ ರಕ್ತಸ್ರಾವ 6 ವಾರಗಳಿಗೂ ಅಧಿಕ ಕಾಲ ಇದ್ದಾಗ, ಬೇರೆ ತಾಯಿಯ ಹಾಲು ಕುಡಿಸಿದರೆ, ಪಂಪ್ ಉಪಯೋಗಿಸಿ ಸ್ತನಗಳಿಂದ ಹಾಲನ್ನು ಹೊರತೆಗೆದಾಗ, ಸ್ತನದ ತೊಟ್ಟಿಗೆ ಕ್ಯಾಪ್ ಬಳಸುವುದರಿಂದ, ದಿನಕ್ಕೆ 20ಕ್ಕಿಂತ ಹೆಚ್ಚು ಸಿಗರೇಟ್ ಸೇದುವ ತಾಯಂದಿರಲ್ಲಿ, ಹಾಲುಣಿಸುವ ಸಮಯದಲ್ಲಿ ಮತ್ತೆ ಗರ್ಭಧರಿಸಿದಲ್ಲಿ, ಸ್ತನ ಹಾಲು ಉಣಿಸುವ ಮಹತ್ವದ ಬಗ್ಗೆ ಶಿಕ್ಷಣದ ಕೊರತೆ ಇರುವ ತಾಯಂದಿರಲ್ಲಿ, ಆಸ್ಪತ್ರೆಗಳಲ್ಲಿ ತಾಯಿಗೆ ಮಗುವನ್ನು ಹಾಲುಣಿಸಲು ಅವಕಾಶ ಕೊಡದೇ ಇರೋದರಿಂದ, ಹಾಲುಣಿಸಲು ಕುಟುಂಬದ ಇತರ ಸದಸ್ಯರ ಅಸಹಕಾರದಿಂದಾಗಿ, ಈ ಎಲ್ಲ ಕಾರಣಗಳಿಂದಾಗಿ ಸ್ತನ ಹಾಲಿನ ಪೂರೈಕೆ ಕಡಿಮೆ ಆಗುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆ ಈ ರೀತಿ ಸ್ತನ ಹಾಲಿನ ಸಂಸ್ಥೆ ಕಡಿಮೆ ಆಗೋದನ್ನು ಸರಿಪಡಿಸಲಿಕ್ಕೆ 10 ಸೂತ್ರಗಳನ್ನು ರೂಪಿಸಿದೆ. ಈ 10 ಸೂತ್ರಗಳನ್ನು ನಾನು ಬಸವ ಟಿವಿಯ ವೀಕ್ಷಕರಿಗೆ ಒಂದೊಂದಾಗಿ ನಾನು ಹೇಳ್ತಾ ಹೋಗ್ತೇನೆ. ಈ 10 ಸೂತ್ರಗಳನ್ನು ನಾವು ಗಮನದಲ್ಲಿರಿಸ್ಕೋಬೇಕು. ಮೊದಲನೇದಾಗಿ ಪದೇ ಪದೇ ಹಾಲುಣಿಸುವಿಕೆ, ಇದು ತುಂಬ ಇಂಪಾರ್ಟೆಂಟ್. ಇದು ಸ್ತನ ಹಾಲುಣಿಸುವುದನ್ನು ಮಗು ಹುಟ್ಟಿದ 1 ಗಂಟೆಯೊಳಗೆ ಪ್ರಾರಂಭಿಸಬೇಕು. ಮಗು ಬಯಸಿದಾಗ ಎಷ್ಟು ಹೆಚ್ಚು ಸಲ ಸಾಧ್ಯವೋ ಅಷ್ಟು ಸಲ ಮಗುವನ್ನು ಎದೆಗೆ ಔಚಿ ಹಾಲುಣಿಸಬೇಕು. ಪ್ರಥಮ 6 ತಿಂಗಳವರೆಗೆ ತಪ್ಪದೆ ಬರೀ ಸ್ತನ ಹಾಲನ್ನೇ ಕುಡಿಸ್ಬೇಕು. ನಂತರ ಇತರ ಹಣ್ಣು ಮತ್ತು ತರಕಾರಿಗಳ ರಸ ಆಹಾರಗಳೊಂದಿಗೆ ಸ್ತನ ಹಾಲು ಕುಡಿಸುವುದನ್ನು ಮಗು 2 ವರ್ಷ ಅಥವಾ ಆಸಕ್ತಿ ಇದ್ದಲ್ಲಿ ಹೆಚ್ಚಿನ ಕಾಲದವರೆಗೆ, ಅಂದರೆ ಎಷ್ಟು ಕಾಲದವರೆಗೆ ಮಗು ಸ್ತನ ಹಾಲು ಬರುತ್ತೋ ಅಲ್ಲಿಯವರೆಗೆ ಮುಂದುವರಿಸಬೇಕು. ಎಷ್ಟು ಸಾಧ್ಯವೋ ಅಷ್ಟು. ಹಳೆ ಕಾಲದಲ್ಲಿ 2.5-3 ವರ್ಷದವರೆಗೆ ಮಗುವಿಗೆ ತಾಯಿ ಹಾಲು ಉಣಿಸ್ತಾ ಇದ್ಲು. ಅದಕ್ಕೆ ಎಲ್ಲಿವರೆಗೆ ಹಾಲು ಬರುತ್ತೋ ಅಲ್ಲಿವರೆಗೆ ಮುಂದುವರಿಸಬೇಕು. ಹಾಗೂ ಇದು ವಿಶ್ವಸಂಸ್ಥೆಯ ಸೂತ್ರ. ಇದನ್ನು ಪಾಲಿಸಿದಲ್ಲಿ ಪ್ರತಿ ವರ್ಷ ಜಗತ್ತಿನಲ್ಲಿ 8 ಲಕ್ಷಕ್ಕೂ ಹೆಚ್ಚು ಮಕ್ಕಳ ಸಾವನ್ನು ನಾವು ತಪ್ಪಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಸ್ತನ ಹಾಲು ಉಣಿಸೋದ್ರಿಂದ ಮಗುವಿಗೆ ಏನು ಲಾಭ? ಸ್ತನ ಹಾಲು ಒಂದು ಅತ್ಯುತ್ತಮ, ಸುಲಭ, ಸುರಕ್ಷಿತ, ಪ್ರತಿಯೊಬ್ಬ ತಾಯಂದಿರಲ್ಲೂ ದೊರಕುವ ಆಹಾರ. ಇದು ಶಕ್ತಿಯ ಮೂಲ ಕೂಡ. 6ರಿಂದ 12 ತಿಂಗಳಿನ ಮಕ್ಕಳಲ್ಲಿ ಅವರಿಗೆ ಬೇಕಾಗುವ ಅರ್ಧದಷ್ಟು, 12ರಿಂದ 24 ತಿಂಗಳಿನವರಲ್ಲಿ 1/3 ಭಾಗದಷ್ಟು ಶಕ್ತಿಯನ್ನು ಇದು ಕೊಡುತ್ತೆ. ಅದರಲ್ಲಿ ಆ್ಯಂಟಿಬಾಡಿಗಳಿದ್ದು ಅವು ಜಗತ್ತಿನುದ್ದಕ್ಕೂ ಮಕ್ಕಳ ಸಾವಿಗೆ ಪ್ರಮುಖ ಕಾರಣವಾದ ಅತಿಸಾರ ಮತ್ತು ನ್ಯೂಮೋನಿಯಾ ಅಂತ ರೋಗಗಳಿಂದ ಮಗುವನ್ನು ರಕ್ಷಿಸ್ತವೆ. ಇನ್ನು ಸ್ತನ ಹಾಲು ಉಣಿಸೋದ್ರಿಂದ ತಾಯಿಗೆ ಕೂಡ ಲಾಭ ಇದೆ. ಈ ಲಾಭ ಏನು ಅಂತಂತಂದರೆ ಟೈಪ್ 2 ಸಕ್ಕರೆ ಕಾಯಿಲೆ, ಪ್ರಸವದ ನಂತರದ ಖಿನ್ನತೆ ಅಂದರೆ ಡಿಪ್ರೆಷನ್ನು, ಮತ್ತು ಸ್ತನ ಮತ್ತು ಅಂಡಾಶಯಗಳ ಕ್ಯಾನ್ಸರ್ಗಳ ಸಾಧ್ಯತೆ ಕೂಡ ತಾಯಿಗೆ ಕಡಿಮೆ ಇರುತ್ತೆ. ಪ್ರಥಮ 6 ತಿಂಗಳು ಸ್ತನ ಹಾಲೇ ಆಹಾರವಾದಾಗ, ಅಂದರೆ ಸ್ತನ ಹಾಲು ಬಿಟ್ಟು ಬೇರೆ ಯಾವುದೇ ಹಾಲು ಕೊಡದೇ ಹೋದಾಗ ಅದು ಹಾರ್ಮೋನುಗಳ ಮೇಲೆ ಪ್ರಭಾವ ಬೀರಿ 98% ಅಂಡಾಣು ಬಿಡುಗಡೆ ಮತ್ತು ಋತುಸ್ರಾವವನ್ನು ತಡೆದುಬಿಡುತ್ತೆ. ಹೀಗಾಗಿ ನೈಸರ್ಗಿಕವಾಗಿ ಅವರಿಗೆ ಮಕ್ಕಳಾಗದಂತೆ ಅದು ನೋಡ್ಕೊಳ್ಳುತ್ತೆ. ಅದಕ್ಕೆ ಸ್ತನ ಹಾಲು ಹೆಚ್ಚು ಕಾಲ ಕುಡಿಸೋದು ಅವರಿಗೆ ನೈಸರ್ಗಿಕವಾಗಿ 2ನೇ ಗರ್ಭ ಧರಿಸೋದಕ್ಕೆ ಸ್ಟಾಪ್ ಆಗುತ್ತೆ ಅಲ್ಲಿಗೆ. ಹೀಗಾಗಿ ಅದು ಕೂಡ ಒಂದು ಉತ್ತಮ ಬೆಳವಣಿಗೆ. ಮಕ್ಕಳ ಆರೋಗ್ಯ ಸ್ತನ ಹಾಲು ಕುಡಿಸೋದ್ರಿಂದ ಉತ್ತಮವಾಗಿ ಅವರ ಆಸ್ಪತ್ರೆ ಖರ್ಚು ಕಡಿಮೆ ಆಗುತ್ತೆ, ಸಂಸಾರಕ್ಕೆ ಉಳಿತಾಯ ಆಗುತ್ತೆ
ಮತ್ತು ದೇಶದ ಆರೋಗ್ಯ ಮತ್ತು ಆರ್ಥಿಕತೆ ಕೂಡ ಸುಧಾರಿಸುತ್ತೆ. ಮಗುವಿಗೆ ದೀರ್ಘಕಾಲೀನ ಲಾಭಗಳು ಯಾವ್ಯಾವು? ಚಿಕ್ಕಂದಿನಲ್ಲಿ ತಾಯಿ ಹಾಲನ್ನು ಕುಡಿದ ಮಕ್ಕಳು ದೊಡ್ಡವರಾದಂತೆ ಸಕ್ಕರೆ ಕಾಯಿಲೆಗೆ ತುತ್ತಾಗೋದು, ಅಸ್ತಮಾ, ಅಲರ್ಜಿ ಈ ಥರದ ಕಾಯಿಲೆಗಳಿಂದ ಕಡಿಮೆ ಬಳಲ್ತಾರೆ ಹಾಗೂ ದಡೂತಿ ದೇಹದವರಾಗುವ ಸಾಧ್ಯತೆ ಕೂಡ ಅವರಲ್ಲಿ ಕಡಿಮೆ ಇರುತ್ತೆ. ಜಾಣ್ಮೆಯ ಪರೀಕ್ಷೆಗಳಲ್ಲಿ ಅವರು ಮುಂಚೂಣಿಯಲ್ಲಿರ್ತಾರೆ. ಸ್ಕೂಲಲ್ಲಿ ಅವರು ಆಮೇಲೆ ಶಾಲೆಗೆ ಕೆಲಸಕ್ಕೆ ಅವರ ಹಾಜರಾತಿ ಕೂಡ ಹೆಚ್ಚಿರುತ್ತೆ. ಹೀಗಾಗಿ ಶಿಶುಗಳಿಗೆ ತುಂಬ ಅನುಕೂಲ ಇದು. ಇನ್ನು ಐದನೇ ಸೂತ್ರ ಏನು ಅಂದರೆ ಶಿಶು ಆಹಾರ ಬೇಡ ಅಂಥೇಳಿ ವಿಶ್ವ ಆರೋಗ್ಯ ಸಂಸ್ಥೆಯವರು ಹೇಳ್ತಾರೆ. ಯಾಕೆ ಬೇಡ ಅಂತಾರೆ ಅಂತಂದರೆ ಮಗುವಿಗೆ ಸ್ತನ ಹಾಲಿನಿಂದ ದೊರೆಯುವ ದೀರ್ಘಕಾಲೀನ ಲಾಭಗಳು ಮತ್ತು ಆ್ಯಂಟಿಬಾಡಿಗಳು ಶಿಶು ಆಹಾರಗಳಲ್ಲಿ ದೊರೆಯೋದಿಲ್ಲ. ಹೀಗಾಗಿ ಶಿಶು ಆಹಾರಗಳು ಪ್ರಥಮ 6 ತಿಂಗಳವರೆಗೂ ಕೊಡಲೇಬೇಡಿ ಅಂಥೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಹೇಳುತ್ತೆ. ಇನ್ನು ಕಲುಷಿತ ನೀರು ಮತ್ತು ಸ್ವಚ್ಛಗೊಳಿಸದ ಉಪಕರಣಗಳನ್ನು ಉಪಯೋಗಿಸಿ ಶಿಶು ಆಹಾರಗಳನ್ನು ಕೆಲವೊಮ್ಮೆ ತಯಾರು ಮಾಡಲಾಗ್ತಾ ಇರುತ್ತೆ. ಅವು ಮಗುವಿಗೆ ಬ್ಯಾಕ್ಟೀರಿಯಾಗಳ ಸೋಂಕನ್ನು ಉಂಟು ಮಾಡ್ಬೋದು. ಆ ಕಾರಣದಿಂದ ಕೂಡ ಶಿಶು ಆಹಾರಗಳನ್ನು ಪ್ರಥಮ 6 ತಿಂಗಳವರೆಗೆ ಬೇಡ ಅಂತೇಳಿ ಅನ್ನೋದರ ಅಭಿಪ್ರಾಯ ವಿಶ್ವ ಆರೋಗ್ಯ ಸಂಸ್ಥೆದಾಗಿದೆ. ಇನ್ನು ಕೆಲವು ಜನ ಏನು ಮಾಡ್ತಾರೆ ಅಂದರೆ ಶಿಶು ಆಹಾರನ ತೆಗೆದುಕೊಂಡಿರ್ತಾರೆ, ಅದು ಹೆಚ್ಚು ಕಾಲ ಬರಲಿ ಅಂಥೇಳಿ ಹೆಚ್ಚು ನೀರು ಸೇರಿಸ್ತಾರೆ. ಬರೀ ನೀರು ಸಿಕ್ಕರೆ ಮಗುವಿಗೆ ಪೌಷ್ಟಿಕಾಂಶ ಬೇಕು ಹೊರತು ನೀರಲ್ಲ. ಹೀಗಾಗಿ ಹೆಚ್ಚು ನೀರು ಸೇರಿಸಿದಾಗ ಪೌಷ್ಟಿಕಾಂಶಗಳ ಕೊರತೆ ಮಗುವಿನಲ್ಲಿ ಉಂಟಾಗುತ್ತೆ. ಇನ್ನು ಶಿಶು ಆಹಾರಗಳನ್ನು ಪ್ರಾರಂಭಿಸಿದ ನಂತರ ಸ್ತನ ಹಾಲಿನ ಉತ್ಪತ್ತಿ ತಾನಾಗಿ ಕಡಿಮೆ ಆಗೋದ್ರಿಂದ ಶಿಶು ಆಹಾರಗಳ ಬದಲಿಗೆ ಮತ್ತೆ ಸ್ತನ ಹಾಲನ್ನು ಉಣಿಸ್ಲಿಕ್ಕೆ ಸಾಧ್ಯನೇ ಆಗಲ್ಲ. ಸ್ತನ ಹಾಲಿನ ಉತ್ಪತ್ತಿನೇ ಕಡಿಮೆ ಆಗಿಬಿಟ್ಟಿರುತ್ತೆ. ವಿಶ್ವ ಆರೋಗ್ಯ ಸಂಸ್ಥೆಯ 6ನೇ ಸೂತ್ರ HIV ಮತ್ತು ಸ್ತನ ಹಾಲು ಉಣಿಸುವಿಕೆ. ಕೆಲವು ಜನ ತಾಯಂದಿರಿಗೆ HIV ಕಾಯಿಲೆ ಇರುತ್ತೆ. ಅವರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇರುತ್ತೆ. ಈ HIV ಇದ್ದರೆ ನಾನು ನನ್ನ ಮಗುವಿಗೆ ಹಾಲು ಉಣಿಸಿದರೆ ಆ HIV ರೋಗ ಮಗುವಿಗೆ ಹೋಗುತ್ತಾ ಅಂತೇಳಿ ತಮ್ಮ ಮಕ್ಕಳಿಗೆ 6 ತಿಂಗಳವರೆಗೆ ಸ್ತನ ಹಾಲು ಮತ್ತು 1 ವರ್ಷದವರೆಗೆ ಉಳಿದ ಆಹಾರಗಳೊಂದಿಗೆ ಸ್ತನ ಹಾಲನ್ನು ಕುಡಿಸಿದರೆ ಈ HIV ಸೋಂಕು ಮಕ್ಕಳಲ್ಲಿ ಹರಡೋದು ಕೂಡ ಕಡಿಮೆ ಆಗುತ್ತೆ ಅಂಥೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನಿಸೆಫ್ ತಿಳಿಸಿವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಸ್ತನ ಹಾಲನ್ನು ತಾಯಿಯು ಹಾಲನ್ನು ಮಗುವಿಗೆ ಕುಡಿಸೋದು ಬಿಡುಕೂಡ್ದು ಅಂತೇಳಿ ವಿಶ್ವ ಆರೋಗ್ಯ ಸಂಸ್ಥೆ ತಿಳಿಸುತ್ತೆ. ಇನ್ನು ಸ್ತನ ಹಾಲಿಗೆ ಬದಲಿ ಶಿಶು ಆಹಾರಗಳ ನಿಯಂತ್ರಣವನ್ನು ವಿಶ್ವ ಆರೋಗ್ಯ ಸಂಸ್ಥೆ ಮಾಡಿದೆ. 1981ರ ನಂತರ ಇಡೀ ವಿಶ್ವಾದ್ಯಂತ ಕೆಲವೊಂದು ನಿಯಮಗಳನ್ನು ಅದು ಹಾಕಿದೆ. ಈ ನಿಯಮಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಸ್ತನ ಹಾಲಿನ ಉಪಯುಕ್ತತೆಗಳನ್ನು ಮತ್ತು ಅದರ ಉಪಯೋಗಿಸುವ ಆಹಾರಗಳಿಂದಾಗೋ ದುಷ್ಪರಿಣಾಮಗಳನ್ನು ಎಲ್ಲ ಶಿಶು ಆಹಾರಗಳ ಮೇಲೆ ಕಡ್ಡಾಯವಾಗಿ ತೋರಿಸ್ಬೇಕು ಅಂಥೇಳಿ ನಿಯಮ ಮಾಡಿದೆ ವಿಶ್ವ ಆರೋಗ್ಯ ಸಂಸ್ಥೆ. ಸ್ತನ ಹಾಲಿನ ಅಲ್ಲಿಗೆ ಬದಲಿಯಾದ ಆಹಾರಗಳ ಪ್ರಚಾರನ ಯಾವುದೇ ಕಾರಣಕ್ಕೂ ಮಾಡಕೂಡದು ಅಂಥೇಳಿ ನಿಷೇಧ ಹೇರಿದೆ. ಗರ್ಭಿಣಿ ಮಹಿಳೆಯರಿಗೆ, ಬಾಣಂತಿಯರಿಗೆ ಮತ್ತು ಅವರ ಕುಟುಂಬದವರಿಗೆ ಸ್ತನ ಹಾಲಿಗೆ ಬದಲಿ ಆಹಾರಗಳನ್ನು ಉಚಿತವಾಗಿ ಕೊಡಕೂಡದು ಅಂತ ನಿಯಮ ಮಾಡಿದೆ. ಇನ್ನು ಆರೋಗ್ಯ ಕಾರ್ಯಕರ್ತರಿಗೆ ಉಚಿತ ಮತ್ತು ಕಡಿಮೆ ಬೆಲೆಗೆ ಈ ಬದಲಿ ಆಹಾರಗಳನ್ನು ಹಂಚಬಾರ್ದು ಅಂತ ಕೂಡ ನಿಯಮ ಮಾಡಿದೆ. ಈ ರೀತಿ ನಿಯಮಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ಮಾಡಿದ ನಂತರ ಎಲ್ಲ ಶಿಶು ಆಹಾರಗಳ ಮೇಲೆ ಇದು ತಾಯಿ ಹಾಲಿಗೆ ಸಮವಲ್ಲ ಅಂಥೇಳಿ ಬರೀಲಿಕ್ಕೆ ಪ್ರಾರಂಭ ಮಾಡಿತು. ಹೀಗಾಗಿ ಎಷ್ಟೋ ಜನ ತಾಯಂದಿರು ಶಿಶು ಆಹಾರಗಳ ಮೊರೆ ಹೋಗೋದು, ಅದನ್ನೇ ಹೆಚ್ಚು ಅವಲಂಬಿಸೋದನ್ನು ಕಡಿಮೆ ಮಾಡಿದರು. ಇಡೀ ಜಗತ್ತಿನ ತುಂಬ ಹೆಚ್ಚು ಶಿಶುಗಳು ಸ್ತನ ಹಾಲನ್ನು ಪಡೀಲಿಕ್ಕೆ ಈ ನಿಯಮಗಳು ಅನುಕೂಲ ಮಾಡಿದವು. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ 8ನೇ ನಿಯಮ ತಾಯಿಗೆ ಸ್ತನ ಹಾಲನ್ನು ಉಣಿಸೋದ್ರಿಂದ ಏನು ಸಹಾಯ ಆಗತ್ತೆ ಅಂತ. ಸ್ತನ ಹಾಲು ಉಣಿಸೋದು ಕೂಡ ಪ್ರಾರಂಭದಲ್ಲಿ ಕೆಲವರು ಜನಕ್ಕೆ ಕಷ್ಟದಾಯಕ ಇರುತ್ತೆ. ಅದನ್ನು ತಿಳಿಸೋದಕ್ಕೋಸ್ಕರ ವಿಶ್ವ ಆರೋಗ್ಯ ಸಂಸ್ಥೆ ಯುನಿಸೆಫ್ ಜೊತೆಗೂಡಿ ಹಸುಳೆ ಸ್ನೇಹಿ ಆಸ್ಪತ್ರೆಗಳನ್ನು, ಅಂದರೆ ಮಕ್ಕಳಿಗೆ ಯಾವ ರೀತಿ ನಾವು ಸಹಕಾರ ಕೊಡ್ಬೋದು ಅನ್ನೋದನ್ನು ತಿಳಿಸಿಕೊಡಲಿಕ್ಕೆ ಆಸ್ಪತ್ರೆಗಳು,
152 ದೇಶಗಳಲ್ಲಿ ಅದನ್ನು ಪ್ರಾರಂಭಿಸಿತು. ಇವು ತಜ್ಞ ವೈದ್ಯರಿಂದ ಸಲಹೆ, ಸಹಾಯ ಮತ್ತು ಆರೈಕೆ ಮಾಡೋ ಒಂದು ವ್ಯವಸ್ಥೆಯನ್ನು ಹೊಂದಿವೆ. ಇಲ್ಲಿಯ ನುರಿತ ವೈದ್ಯರು, ನರ್ಸ್ಗಳು ಶಿಶುಗಳಿಗೆ ಮತ್ತು ತಾಯಂದಿರಿಗೆ ಎಲ್ಲ ರೀತಿಯ ಸಹಕಾರವನ್ನು ಅವರು ಕೊಡ್ತಾರೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ 9ನೆಯ ನಿಯಮ ಏನು ಅಂತಂತಂದರೆ ಕೆಲಸ ಮತ್ತು ಸ್ತನ ಹಾಲು ಉಣಿಸುವಿಕೆ. ಕೆಲಸದ ವೇಳೆಯಲ್ಲಿ ಸ್ತನ ಹಾಲು ಉಣಿಸಲಿಕ್ಕೆ ಕೂಡ ಕೆಲವೊಂದು ನಿಯಮಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ಇಡೀ ಜಗತ್ತಿಗೆ ತಿಳಿಸ್ತು. ಏನು ಹೇಳುತ್ತೆ ಅಂತಂತಂದರೆ ಕೆಲವೊಂದು ತಾಯಂದಿರು ಕೆಲಸದ ಒತ್ತಡದಿಂದಾಗಿ, ಆಮೇಲೆ ಅವರಿಗೆ ವೇಳೆಯ ಕೊರತೆ, ಟೈಮ್ ಇರಲ್ಲ, ಮಗುವಿಗೆ ಹಾಲು ಕುಡಿಸ್ಲಿಕ್ಕೆ ಸಹಿತ ಅವರಿಗೆ ಟೈಮ್ ಇರಲ್ಲ. ಹೀಗಾಗಿ ಹಾಗೂ ಸೂಕ್ತ ಸ್ಥಳದ ಅಭಾವದಿಂದಾಗಿ ಮತ್ತು ಮಗು ಹುಟ್ಟಿದ 6ರಿಂದ 8 ತಿಂಗಳಲ್ಲಿ ವಾಪಸ್ಸು ಕೆಲಸಕ್ಕೆ ಅವರು ಮರಳಬೇಕಾಗಿರುತ್ತೆ. ಕೆಲಸದ ಸ್ಥಳ ಬೇರೆ ಎಲ್ಲೋ ಇರುತ್ತೆ. ಹೀಗಾಗಿ ಮತ್ತು ಸ್ತನ ಹಾಲುಣಿಸುವುದನ್ನು ಕೆಲವು ವೇಳೆ ಅಥವಾ ಸಂಪೂರ್ಣವಾಗಿ ನಿಲ್ಲಿಸಿಬಿಡ್ತಾರೆ. ಅವರು ಆಗೋದಿಲ್ಲ ಅನ್ನೋದ್ರ ಸಲುವಾಗಿ ಅವ್ರು ನಿಲ್ಲಿಸಿಬಿಡ್ತಾರೆ. ಹೀಗೆ ನಿಲ್ಲಿಸಿದಾಗ ಹಾಲು ಉತ್ಪಾದನೆ ಅವರಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೆ ಅವರಿಗೆ ಸುರಕ್ಷಿತವಾದ, ಸ್ವಚ್ಛ ಮತ್ತು ಖಾಸಗಿ ಸ್ಥಳವನ್ನು ಮೀಸಲಿರಿಸಬೇಕು ಅಂತ ಅನ್ನೋ ಒಂದು ನಿಯಮವನ್ನು ವಿಶ್ವ ಆರೋಗ್ಯ ಸಂಸ್ಥೆ ರೂಪಿಸಿತು. ಆಮೇಲೆ ಸಂಬಳದೊಂದಿಗೆ ರಜೆ ಕೊಡಬೇಕು, ತಮಗೆ ಸೂಕ್ತವೆನಿಸಿದ ಸಮಯದಲ್ಲಿ ಕೆಲಸಕ್ಕೆ ಹಾಜರಾಗೋದು ಅವಕಾಶ ಮಾಡಿಕೊಡ್ಬೇಕು, ಆಮೇಲೆ ಸ್ತನ ಹಾಲು ಉಣಿಸ್ಲಿಕ್ಕೇ ಸಮಯ ಬಿಡೋದು, ಈ ಥರದ ಮುಂತಾದ ವ್ಯವಸ್ಥೆಗಳನ್ನು ಕಲ್ಪಿಸಬೇಕು ಅಂಥೇಳಿ ಎಲ್ಲ ಸರ್ಕಾರಗಳಿಗೂ ಅದು ತಿಳಿಸ್ತು. ಹೀಗಾಗಿ ಇವತ್ತು ನಾವು ರೈಲ್ವೆ ಸ್ಟೇಷನ್ಗಳಲ್ಲಿ ನೋಡ್ತೀವಿ, ಅಲ್ಲಿ ತಾಯಂದಿರಿಗೆ ಸ್ತನ ಹಾಲು ಉಣಿಸಲಿಕ್ಕೆ ಕೂಡ ಬೇರೆಯಾದಂಥ ಒಂದು ಸ್ಥಳವನ್ನು ಇವತ್ತು ಮಾಡಿಟ್ಟಿದ್ದಾರೆ. ಈ ಥರದ ನಿಯಮಗಳು, ಈ ವ್ಯವಸ್ಥೆಗಳು ವಿಶ್ವ ಆರೋಗ್ಯ ಸಂಸ್ಥೆ ಈ ವಿಚಾರದಲ್ಲಿ ಆಸಕ್ತಿ ವಹಿಸಿದ್ರಿಂದ ಬರಲಿಕ್ಕೆ ಸಾಧ್ಯ ಆಯಿತು. ಇನ್ನು 10ನೇ ನಿಯಮ ಕ್ರಮೇಣ ಗಟ್ಟಿ ಆಹಾರ ಕೊಡೋದು. ಅಂದರೆ ಚಿಕ್ಕ ಮಕ್ಕಳು ಘನ ಆಹಾರ ಸೇವಿಸಲು ಕಲೀಲಿಕ್ಕೆ ಕೂಡ ಸ್ವಲ್ಪ ಹೆಚ್ಚಿನ ಸಮಯ ಬೇಕಾಗತ್ತೆ. ಮಗು 6 ತಿಂಗಳಾದೊಡನೆ ಅವರ ಬೆಳವಣಿಗೆ ಸಲುವಾಗಿ ಕಿವುಚಿ ಘನ ಆಹಾರ ಕೊಡೋದನ್ನು ಪ್ರಾರಂಭಿಸುವಾಗ ಸ್ತನ ಹಾಲು ಕೊಡೋದನ್ನು ನಿಲ್ಲಿಸಬಾರ್ದು. ನಾನು ಈ ಹಿಂದೆ ಹೇಳಿದಂತೆ ಬಾಟಲಿನ ಮೂಲಕ ಆಹಾರ ಕೊಡಕೂಡ್ದು, ಚಮಚೆ ಅಥವಾ ಕಪ್ನಲ್ಲಿ ಆಹಾರ ಕೊಡಬೇಕು. ಹೀಗಾಗಿ ಬಾಟ್ಲಲ್ಲಿ ಮಗು ಇದು ಸುಲಭವಾಗಿ ಆಹಾರ ಸಿಕ್ಬಿಡುತ್ತೆ. ಅದಕ್ಕೆ ಹೀಗಾಗಿ ಅದು ತಾಯಿ ಹಾಲನ್ನು ಹೀರಿ ತೆಗೆದುಕೊಳ್ಳೋದನ್ನು ನಿಲ್ಲಿಸಿಬಿಡುತ್ತೆ. ಹೀಗೆ ಕೊಡುವ ಆಹಾರ ಕೂಡ ಸ್ವಚ್ಛ ಮತ್ತು ಸುರಕ್ಷಿತವಾಗಿರಬೇಕು. ಈ 10 ನಿಯಮಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ರೂಪಿಸಿತು. ಒಟ್ಟಿನಲ್ಲಿ ಹೇಳೋದೇ ಏನು ಅಂತಂತಂದರೆ ಸ್ತನ ಹಾಲು ಹೆಚ್ಚು ಬರಲಿಕ್ಕೆ ದ್ರವ ಆಹಾರಗಳನ್ನು ತಾಯಿ ಸೇವಿಸಬೇಕು. ಉತ್ತಮ ಪೋಷಕಾಂಶವುಳ್ಳ, ಅದರಲ್ಲೂ ಪ್ರೋಟೀನ್ಯುಕ್ತ ಆಹಾರಗಳನ್ನು, ಅಂದರೆ ಈ ನಾರುಯುಕ್ತ ಆಹಾರಗಳು, ಆಮೇಲೆ ಹಸಿ ತರಕಾರಿಗಳು, ಸೊಪ್ಪು, ಗೆಡ್ಡೆ ಗೆಣಸುಗಳು, ಈ ಥರದ ಆಹಾರಗಳನ್ನು ಹೆಚ್ಚು ತಾಯಂದಿರು ಸೇವಿಸಬೇಕು. ಮೆಂತ್ಯ ತಾಯಿಯಲ್ಲಿ ಹಾಲನ್ನು ಉತ್ಪತ್ತಿಯನ್ನು ಹೆಚ್ಚು ಮಾಡುತ್ತೆ. ಹೀಗಾಗಿ ಮೆಂತ್ಯವನ್ನು ಮೊಳಕೆ ಬರಿಸಿ ತಿನ್ನೋದು ಅಥವಾ ಮೆಂತ್ಯ ಜ್ಯೂಸ್ ಕುಡಿಯೋದು, ಮೆಂತ್ಯ ಪಲ್ಯ ತಿನ್ನೋದು, ಇದನ್ನು ತಾಯಿ ಆದವಳು ಹೆಚ್ಚು ಮಾಡಬೇಕು. ಮೆಂತ್ಯ ಒಂದೇ ಅಲ್ಲ, ಇತರ ಸೊಪ್ಪುಗಳು ಕೂಡ ತಾಯಿಗೆ ಹಾಲನ್ನು ಹೆಚ್ಚು ಬರೆಸ್ತಾವೆ. ಅದಕ್ಕೆ ಅವುಗಳ ಸೇವನೆ ಕೂಡ ತಾಯಿಗೆ ಅತ್ಯುತ್ತಮ. ಸ್ತನ ಹಾಲು ಹೆಚ್ಚು ಮಾಡಲಿಕ್ಕೆ ಆಯುರ್ವೇದ ಔಷಧಿಗಳ ಮೊರೆ ಹೋಗ್ಬೋದು ನಾವು, ಆದರೆ ಅಲೋಪತಿ ಔಷಧಿಗಳು ಅವಳಲ್ಲಿ ತಾಯಿಯಲ್ಲಿ ದುಷ್ಪರಿಣಾಮ ಬೀರ್ಬೋದು. ಅದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು. ಇನ್ನು ಯೋಗ ಮತ್ತು ನಿಸರ್ಗ ಚಿಕಿತ್ಸಾ ಪದ್ಧತಿಯನ್ನು ನಾವು ಪಾಲಿಸುವುದರಿಂದ ಕೂಡ ತಾಯಿಗೆ ಹೆಚ್ಚು ಹಾಲು ಉತ್ಪತ್ತಿ ಆಗುತ್ತೆ, ಅದರಿಂದ ಮಗುವಿನ ಬೆಳವಣಿಗೆ ಆಗುತ್ತೆ. ಅಧ್ಯಯನಗಳ ಪ್ರಕಾರ ವಿಶ್ರಾಂತಿಯ ಜೊತೆಗೆ ಉತ್ತಮ ಸಂಗೀತ ಮತ್ತು ಮಗುವಿನ ಚಿತ್ರಗಳನ್ನು ವೀಕ್ಷಿಸೋದ್ರಿಂದ ಕೂಡ 2ರಿಂದ 3 ಪಟ್ಟು ಹಾಲು ಹೆಚ್ಚಾಗತ್ತೆ. ಅದಕ್ಕೆ ಒಳ್ಳೆಯ ಸಂಗೀತ ಅದನ್ನು ತಾಯಂದಿರು ಕೇಳಬೇಕು, ಒಳ್ಳೆಯ ಪುಸ್ತಕಗಳನ್ನು ಓದಬೇಕು. ಅವರ ಮನಸ್ಥಿತಿಯನ್ನು ಶಾಂತವಾಗಿ ಮತ್ತು ಒಂದು ಒಳ್ಳೆಯ ಉಳ್ಳವರಾಗಿ ಅವರು ತಮ್ಮ ದೇಹವನ್ನು ಕೂಡ ಇಟ್ಕೋಬೇಕು. ಆಹಾರದಲ್ಲಿ ಕೊಬ್ಬಿನಾಂಶ ಹೆಚ್ಚಿದ್ರೆ ಹಾಲು ಉತ್ಪತ್ತಿ ಕೂಡ ಹೆಚ್ಚಾಗತ್ತೆ. ಜೀವನ ಶೈಲಿಯ ಬದಲಾವಣೆಯಿಂದಾಗಿ
ಈಸ್ಟ್ರೋಜನ್ ಯುಕ್ತ ರಾಸಾಯನಿಕಗಳು ನಮ್ಮ ಗಾಳಿ, ನೀರು, ಆಹಾರಗಳ ಮೂಲಕ ತಾಯಂದಿರ ದೇಹ ಸೇರ್ತಾ ಇರೋದ್ರಿಂದ ಸ್ತನಹಾಲಿನ ಕೊರತೆ ಉಂಟಾಗಿರೋದಂತೂ ಸತ್ಯ. ಇಡೀ ಜಗತ್ತಿನ ತುಂಬ ಸಂಶೋಧನೆಗಳು ಈ ಮಾತನ್ನು ಸಾರಿ ಸಾರಿ ಹೇಳ್ತಾ ಇದ್ದಾವೆ. ಅದಕ್ಕೆ ನಾವು ನಮ್ಮ ಪರಿಸರವನ್ನು ನಾವು ಶುದ್ಧವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಹಳೆ ಕಾಲದಲ್ಲಿ ಗರ್ಭಿಣಿಗಾಗಿ ಒಂದು ಕೋಣೆ ಸಪ್ರೇಟ್ ಇತ್ತು, ಅದು ಗರ್ಭಿಣಿ ಕೋಣೆ ಅಂತ ಕರಿತಾಯಿದ್ರು. ಆ ಕೋಣೆ ಎಲ್ಲಿರ್ತಾ ಇತ್ತು ಅಂದರೆ ಮನೆ ತುಂಬ ದೊಡ್ಡ ಮನೆಗಳಿದ್ದವು, ತುಂಬ ಎಲ್ಲ ರೂಮ್ಗಳು, ಎಲ್ಲ ಕೋಣೆಗಳು ಆದ ನಂತರ ಕೊನೆಯ ಭಾಗದಲ್ಲಿ ಒಂದು ಕೋಣೆ ಗರ್ಭಿಣಿ ಕೋಣೆ ಅಂತ ಇರ್ತಾಯಿದ್ರು. ಅಲ್ಲಿಗೆ ಅಂದರೆ ನಮ್ಮ ಮನೆಯನ್ನು ಪ್ರವೇಶಿಸುವ ವಿಷವಸ್ತುಗಳು ಆ ಕೋಣೆ ದೂರವಾಗಿರೋದ್ರಿಂದ ಆ ಭಾಗಕ್ಕೆ ಅದು ಹೋಗೋದಿಲ್ಲ ಅಂತೇಳಿ ಒಂದು ಅಭಿಪ್ರಾಯದಿಂದಾಗಿ ನಮ್ಮ ಹಿರಿಯರು ಆ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಿದರು. ಅದಕ್ಕೆ ನಮ್ಮ ಗಾಳಿ, ನೀರು, ಆಹಾರಗಳು, ತಾಯಂದಿರ ಗಾಳಿ, ನೀರು, ಆಹಾರಗಳು ಸ್ವಚ್ಛವಾಗಿರುವಂತೆ ನಾವು ನೋಡಬೇಕು. ಆ ಪರಿಸರವನ್ನು ಶುದ್ಧವಾಗಿಟ್ಕೊಳ್ಳಿಕ್ಕೆ ನಮ್ಮೆಲ್ಲರ ಸಹಕಾರ ಅಗತ್ಯ. ನಾವೆಲ್ಲ ಪರಿಸರವನ್ನು ಶುದ್ಧವಾಗಿಟ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆ ಖಂಡಿತವಾಗಲೂ ಆರೋಗ್ಯಕರ ಪೀಳಿಗೆ ಆಗುತ್ತೆ. ಈ ಮುಂದಿನ ಪೀಳಿಗೆಯನ್ನು ನಾವು ರಕ್ಷಿಸಲಿಕ್ಕೆ ಇದು ಅತ್ಯಂತ ಅವಶ್ಯ. ಪ್ರತಿಯೊಬ್ಬರೂ ಮಾಲಿನ್ಯತೆಯತ್ತ ನಾವು ಹೋಗಬಾರ್ದು. ನಮಗೆಷ್ಟು ಸಾಧ್ಯವೋ ಅಷ್ಟು ನಾವು ಪರಿಸರ ಮಾಲಿನ್ಯವನ್ನು ಅಳಿಸಲಿಕ್ಕೆ ಪ್ರಯತ್ನ ಪಡಬೇಕು. ನೈಟ್ರೋಜನ್ಯುಕ್ತ ರಾಸಾಯನಿಕಗಳು ನಮ್ಮ ಗಾಳಿ, ನೀರು, ಆಹಾರಗಳ ಮೂಲಕ ನಮ್ಮ ಪರಿಸರವನ್ನು ಸೇರಬಾರ್ದು, ತಾಯಂದಿರ ದೇಹ ಸೇರಬಾರ್ದು. ಅದರ ಜೊತೆಗೆ ಸ್ತನಹಾಲಿನ ಕೊರತೆ ಕೂಡ ಉಂಟಾಗಬಾರ್ದು. ಈ ರೀತಿ ನಾವು ನೋಡ್ಕೋಬೇಕು. ಕಾರಣ ನಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಆಧುನಿಕ ಜೀವನ ಶೈಲಿ ಅನ್ನೋದು ಒಳ್ಳೆಯದಲ್ಲ ಮತ್ತು ಅದನ್ನು ಪಾಲಿಸೋದು ಕೂಡ ತಾಯಂದಿರಿಗೆ ಒಳ್ಳೆಯದಲ್ಲ. ಅದಕ್ಕೆ ಸೂಕ್ತ ಕ್ರಮವನ್ನು ನಾವು ಕೈಗೊಳ್ಳಬೇಕು. ಉದಾಹರಣೆಗೆ ನಾವು ಮನೆಯಲ್ಲಿ ಸೊಳ್ಳೆ ಬರುತ್ತೆ ಅಂತೇಳಿ ಸೊಳ್ಳೆ ಬತ್ತಿ ಹಾಕ್ತೀವಿ. ಅದರ ಬದಲಿ ನಾವು ಸೊಳ್ಳೆ ಪರದೆ ಉಪಯೋಗ ಮಾಡ್ಬೋದು. ಸೊಳ್ಳೆ ಪರದೆ ನೈಸರ್ಗಿಕ, ಆದರೆ ಸೊಳ್ಳೆ ಬತ್ತಿ ರಾಸಾಯನಿಕ. ಈ ಸೊಳ್ಳೆ ಬತ್ತಿ ವಾಸನೆಗೆ ಸೊಳ್ಳೆಗಳು ಸಾಯ್ಬೋದು, ನಮ್ಮ ದೇಹದ ಮೇಲೆ ಯಾವುದೇ ಪರಿಣಾಮ ಇರಲಿಕ್ಕಿಲ್ಲ. ಆದರೆ ಅದು ಮಗುವಿನ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ. ಮಗುವಿಗೆ ಅದು ಅತಿ ಹೆಚ್ಚಿನ ಪ್ರಮಾಣದ್ದಾಗಿರುತ್ತೆ ವಿಷ, ನಮಗೆ ನಿಧಾನ ವಿಷ ಆಗಿರ್ಬೋದು. ಅದಕ್ಕೆ ಈ ರೀತಿಯ ಬದಲಾವಣೆಗಳನ್ನು ನಾವು ತರಬೇಕು. ಮಗುವಿಗೆ ಬಳಸುವ ಸೋಪುಗಳು ನೈಸರ್ಗಿಕವಾಗಿರಬೇಕು. ನೈಸರ್ಗಿಕ ಸೋಪುಗಳು ಅನ್ನೋದಕ್ಕೆ ಅರ್ಥ ಇಲ್ಲ, ಯಾಕಂದರೆ ಯಾವುದೇ ಸೋಪ್ ಇರಲಿ ಅದು ನೈಸರ್ಗಿಕವಾಗಿ ಇರುವುದಿಲ್ಲ. ಇವತ್ತು ಮಣ್ಣಿನ ಸೋಪ್ ಅಂತ ಕೆಲವೊಂದು ಬಂದಿದೆ, ಅದು ನೈಸರ್ಗಿಕ ಇರುತ್ತೆ ಬಿಟ್ಟರೆ ಬೇರೆ ಯಾವುದೇ ಸೋಪು ನೈಸರ್ಗಿಕ ಇರುವುದಿಲ್ಲ. ಹೀಗಾಗಿ ಮಗುವಿಗೆ ಸ್ನಾನಕ್ಕೆ ಬಳಸಲಿಕ್ಕೆ ಆಯುರ್ವೇದಿಯ ಸ್ನಾನದ ಪುಡಿಗಳನ್ನು ಬಳಸಬೇಕು. ಇನ್ನು ಇಲ್ಲ ಅದು ಸಿಗ್ತಾ ಇಲ್ಲ ಅಂತಂದರೆ ಕಡಲೆ ಹಿಟ್ಟನ್ನು ಬಳಸ್ಬೋದು ಮಗುವಿಗೆ. ಇನ್ನು ಮಗುವಿಗೆ ಎಷ್ಟೋ ಜನ ತಾಯಂದಿರು ಕೇಳ್ತಾರೆ, ನಮ್ಮ ಮಗುವಿನ ತಲೆ ದೊಡ್ಡದಾಗಿಬಿಟ್ಟಿದೆ ಅಂತೇಳಿ. ಅಂದರೆ ಹಿಂದಿನ ಕಾಲದಲ್ಲಿ ದಿನಕ್ಕೆ 2 ಅಥವಾ 3 ಸರ್ತಿ ಎರಿತಾ ಇದ್ರು. ಮಗುವಿಗೆ ಪೂರ್ತಿಯಾಗಿ ಮೈಯೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಕಾಲ ಮೇಲೆ ಹಾಕ್ಕೊಂಡು ಎಲ್ಲ ಭಾಗಗಳನ್ನು ಚೆನ್ನಾಗಿ ತಿಕ್ತಾಯಿದ್ರು. ಆ ರೀತಿ ಮಾಡೋದ್ರಿಂದ ಮಗುವಿನ ದೇಹದಲ್ಲಿರುವ ಎಲ್ಲ ಅಕ್ಯುಪ್ರೆಷರ್ ಪಾಯಿಂಟ್ಸು ಉತ್ತೇಜನ ಆಗ್ತಿತ್ತು. ಅವರಿಗೆ ಒಂದು ಒಳ್ಳೆಯ ಆರೋಗ್ಯಕರ ಜೀವನ ಅವ್ರಿಗೆ ಕಾದಿರ್ತಾ ಇತ್ತು. ಆದರೆ ಇವತ್ತಿನ ತಾಯಂದಿರಿಗೆ ಈ ಕುರಿತು ಅವರಿಗೆ ಜ್ಞಾನವೇ ಕಡಿಮೆ. ಹೀಗಾಗಿ ತಲೆನ ಹೆಚ್ಚು ಅವರು ಎರಿಯಲ್ಲ, ತಿಕ್ಕಲ್ಲ, ಬಡಿಯಲ್ಲ. ಹೀಗಾಗಿ ಇವತ್ತಿನ ಮಕ್ಕಳಲ್ಲಿ ತಲೆ ಸ್ವಲ್ಪ ಮುಂದೆ ಬಂದಿರೋದು ಅಥವಾ ದೊಡ್ಡದಾಗಿರೋದು ಕೂಡ ನಾವು ನೋಡ್ತೀವಿ. ಹೀಗೆ ಈ ಕೆಲವೊಂದು ನಮ್ಮ ಹಿರಿಯರು ಪಾಲಿಸಿದ ಅತ್ಯಂತ ಆರೋಗ್ಯಕರ ಜೀವನ ಶೈಲಿ ಏನಿತ್ತು ಅದನ್ನು ನಾವು ಪಾಲನೆ ಮಾಡಬೇಕು. ಗರ್ಭಿಣಿಯಾದವಳು ಅದನ್ನು ಪಾಲನೆ ಮಾಡೋದ್ರಿಂದ ಅವಳಿಗೆ ಅತ್ಯಂತ ಹೆಚ್ಚಿನ ಲಾಭಗಳು ಅವಳಿಗೆ ಸಿಗುತ್ತೆ, ಮಗುವಿಗೆ ಸಿಗುತ್ತೆ. ಮಗು ಒಂದು ಆರೋಗ್ಯವಂತ ಮಗು ಆದರೆ ಯಾವುದೇ ಕಾಯಿಲೆ ಇಲ್ಲದೆ ಅದು ತನ್ನ ಜೀವನ ಪೂರ್ತಿ ತಾಯಿಗೆ ಚಿರಋಣಿಯಾಗಿರುತ್ತೆ. ಮಗುವಿಗೆ ತಾಯಿ ಕೊಡುವ ಅತ್ಯಂತ ಉತ್ತಮವಾದ ಕೊಡುಗೆ ಏನು ಅಂತಂತಂದರೆ ತಾಯಿ ಹಾಲು. ತಾಯಿ ಹಾಲು ಎಷ್ಟು ಹೆಚ್ಚು ಕಾಲ ಯಾವ ತಾಯಿ ಕೊಡ್ತಾಳೋ ಆ ತಾಯಿ ಶ್ರೇಷ್ಠವಾದ ತಾಯಿ. ಆ ಮಗು ತಾಯಿಗೆ ತನ್ನ ಜೀವನದುದ್ದಕ್ಕೂ ಚಿರಋಣಿಯಾಗಿರುತ್ತೆ. ಅಷ್ಟೇ ಅಲ್ಲದೆ
ನಾವು ಸೇವಿಸುವ ಆಹಾರ, ತಾಯಂದಿರಾದಾಗ ನಾವು ಸೇವಿಸುವ ಆಹಾರ ಹೆಚ್ಚು ಕಡಿಮೆ ಮನೆಯ ಆಹಾರ ಆಗಿರಬೇಕು. ನಾವು ಹೊರಗಿನ ಆಹಾರವನ್ನು ಆದಷ್ಟು ನಾವು ಕಡಿಮೆ ಮಾಡಬೇಕು. ತಾಯಿಯಾದವಳು ನಾವು ಹೋಗಿ ಬ್ರೆಡ್ಡು, ಬಿಸ್ಕೆಟು, ಬನ್ನು, ಪಿಜ್ಜಾ ಈ ರೀತಿ ಬೇಕ್ರಿ ಐಟಮ್ಸನ್ನ ಇವತ್ತಿನ ತಾಯಂದಿರು ತಿಂತಾರೆ. ಅದರಲ್ಲೆಲ್ಲ ರಾಸಾಯನಿಕಗಳಿರುತ್ತೆ. ಆ ರಾಸಾಯನಿಕಗಳು ಅವಳ ದೇಹ ಸೇರ್ತಾವೆ. ಅವು ಬೆಳೆಯುವ ಮಗುವಿನ ಬೆಳವಣಿಗೆಯನ್ನು ಕೂಡ ಅದು ಕಡಿಮೆ ಮಾಡುತ್ತೆ. ಅದಕ್ಕೆ ಅವಳ ಸೇವಿಸುವ ಆಹಾರ ಸಂಪೂರ್ಣ ನೈಸರ್ಗಿಕಮಯವಾಗಿರಬೇಕು. ಎರಡನೇದಾಗಿ ಮನೆಯ ಆಹಾರ ಆಗಿರಬೇಕು. ಅದಕ್ಕೆ ಇದನ್ನು ಪ್ರತಿಯೊಬ್ಬ ತಾಯಂದಿರು ಪಾಲಿಸಬೇಕು. ಆಮೇಲೆ ತಂಪು ಪಾನೀಯಗಳನ್ನು ಕುಡಿಯೋದು, ಐಸ್ ಕ್ರೀಮ್ ತಿನ್ನೋದು, ಕೇಕ್ ತಿನ್ನೋದು, ಈ ಥರದ ಆಹಾರ ಪದ್ಧತಿಯನ್ನು ಅವರು ಆ ಸಮಯದಲ್ಲಿ ಮತ್ತು ಮಗುವಿಗೆ ಹಾಲು ಕೊಡುವ ಸಮಯದಲ್ಲಾದ್ರೂ ಕೂಡ ಅದನ್ನು ಬಿಡಬೇಕು ಅಂಥೇಳಿ ನಾನು ಕೇಳ್ಕೊಳ್ತೇನೆ. ಅದೇ ರೀತಿ ಬೆಳಿಗ್ಗೆ ಬೇಗ ಏಳೋದು, 8 ಗಂಟೆ ಒಳಗಡೆ ತಿಂಡಿ ತಿನ್ನೋದು. ತಿಂಡಿ ಅನ್ನೋದಕ್ಕಿಂತ ಅದಕ್ಕೆ ಊಟನೇ ಅಂತ ಹೇಳ್ಬೋದು. ಹೆಚ್ಚು ತಿನ್ನಬೇಕು, ಹೊಟ್ಟೆ ತುಂಬ ತಿನ್ನಬೇಕು. ಮಧ್ಯಾಹ್ನ ಮತ್ತೆ 12:30ಯಿಂದ 1:15 ಒಳಗಡೆ ಊಟ ಮಾಡ್ಕೋಬೇಕು. ಸಾಯಂಕಾಲ 7 ಗಂಟೆ ಒಳಗಡೆ ಊಟ ಮಾಡಬೇಕು. ಬೇಗ ಮಲಗಬೇಕು. ರಾತ್ರಿ 9 ಗಂಟೆ ಅಥವಾ ಅದಕ್ಕಿಂತ ಕಡಿಮೆ ತಾಯಿಯಾದವಳು ಅಥವಾ ಗರ್ಭಧರಿಸಿದವಳು ಮಲಗಬೇಕು. ಆಮೇಲೆ ಸಂಪೂರ್ಣ ಕತ್ತಲೆಯಲ್ಲಿ ಮಲಗಬೇಕು. ಮಗುವಿಗೆ ಹೆದರಿಕೆ ಆಗುತ್ತೆ, ಅದಕ್ಕೆ ಲೈಟ್ ಬೇಕು ಅಂತೇಳಿ ಕೆಲವು ಜನ ಮಹಿಳೆಯರು 0 ಲೈಟ್ ಹಾಕ್ಕೊಂಡು ಮಲಗ್ತಾರೆ, ಇಲ್ಲ ಟ್ಯೂಬ್ ಲೈಟೇ ಹಾಕ್ಕೊಂಡು ಮಲಗಿಬಿಡ್ತಾರೆ. ಅದು ಆ ಬೆಳಕು ಕೂಡ ಆ ಮಗುವಿನ ಬೆಳವಣಿಗೆಗೆ ಸಹಕಾರ ಮಾಡಲ್ಲ. ತಾಯಿಗೆ ಕೂಡ ಅದು ಅನಾರೋಗ್ಯ ತರುತ್ತೆ. ಈ ಕುರಿತು ಹೆಚ್ಚಿನ ವಿಚಾರಗಳನ್ನು ಬಸವ ಟಿವಿಯ ನನ್ನ ಇನ್ನುಳಿದ ಕಾರ್ಯಕ್ರಮಗಳನ್ನು ನೀವು ವೀಕ್ಷಿಸಿದರೆ ಇದೆಲ್ಲವನ್ನು ವೈಜ್ಞಾನಿಕವಾಗಿ ನಾನು ತಮಗೆ ತಿಳಿಸ್ಕೊಡ್ತಾ ಇರ್ತೇನೆ. ಅದಕ್ಕೆ ಆದಷ್ಟು ಬೇಗ ಮಲಗಬೇಕು, ಬೇಗ ಏಳಬೇಕು. ನಮ್ಮ ಗರ್ಭಿಣಿಯಾದಾಗ ಅವಳ ಬಟ್ಟೆ ಕೂಡ ಹತ್ತಿ ಬಟ್ಟೆ ಆಗಿರಬೇಕು, ಲೂಸ್ ಬಟ್ಟೆ ಆಗಿರಬೇಕು, ಟೈಟ್ ಇರೋದನ್ನ ಬಟ್ಟೆ. ಆಮೇಲೆ ಮಕ್ಕಳಿಗೆ ಡೈಪರ್ ಹಾಕಬಾರ್ದು. ಡೈಪರ್ ಹಾಕೋದ್ರಿಂದ ಅವರ ರಿಪ್ರೊಡಕ್ಟಿವ್ ಆರ್ಗನ್ಸು ಡೆವಲಪ್ಮೆಂಟ್ ಆಗಲ್ಲ. ಅದಕ್ಕೆ ಈ ರೀತಿಯ ಹಲವಾರು ನಿಯಮಗಳನ್ನು ನಾವು ತಾಯಿಯಾದವಳು ತನಗೆ ತಾನೇ ಹಾಕ್ಕೊಂಡು ತನ್ನ ಮಗುವಿನ ರಕ್ಷಣೆ, ತನ್ನ ಮಗುವಿನ ಆರೋಗ್ಯ ಅದೆಲ್ಲ ಚೆನ್ನಾಗಿತ್ತು ಅಂದರೆ ಸುಖ ಪಡೋಳು ತಾಯಿನೇ. ಮಗು ಆರೋಗ್ಯ ಇಲ್ಲದೆ ಹೋದರೆ ಪ್ರತಿ ತಿಂಗಳು ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ಅವಳು ಸಂಕಟ ಆಗತ್ತೆ ಅವಳಿಗೆ. ಅದಕ್ಕೆ ತಾನೇ ಕಾರಣ ಅಂತ ಗೊತ್ತಾದಾಗ ಇನ್ನೂ ಹೆಚ್ಚು ಸಂಕಟ ಆಗುತ್ತೆ. ಅದಕ್ಕೆ ಆ ರೀತಿ ಮಾಡದೆ ನಾವು ಒಂದು ಆರೋಗ್ಯವಂತ ಸಮಾಜವನ್ನು ನಿರ್ಮಿಸೋಣ ಅನ್ನೋ ಒಂದು ಕಾರ್ಯಕ್ಕೆ ನಾವು ಇವತ್ತಿಂದನೇ ಪ್ರಾರಂಭಿಸೋಣ. ಅದಕ್ಕೆ ಕೆಲಸಕ್ಕೆ ಒತ್ತು ಕೊಡೋಣ ಅಂಥೇಳಿ ಹೇಳ್ತಾ, ಈ ಥರದ ಉಪಯುಕ್ತ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇರೋ ಬಸವ ಟಿವಿಗೆ ತಮ್ಮೆಲ್ಲರ ಸಹಕಾರ ಅತ್ಯವಶ್ಯ. ತಾವು ತಮ್ಮ ಗೆಳೆಯರಿಗೆ, ಬಂಧು ಬಳಗದವರಿಗೆ ಈ ಬಸವ ಟಿವಿಯ ವನ್ನು ಹೆಚ್ಚು ನೋಡಲಿಕ್ಕೆ ಪ್ರೇರೇಪಿಸಬೇಕು. ಆಧ್ಯಾತ್ಮ ತುಂಬ ಆರೋಗ್ಯಕ್ಕೆ ಕೂಡ ಅನುಕೂಲ. ಒಂದು ಒಳ್ಳೆಯ ಸಮಾಜವನ್ನು ನಾವು ನಿರ್ಮಿಸಲು ಆರೋಗ್ಯದಷ್ಟೇ ಆಧ್ಯಾತ್ಮನೂ ಮುಖ್ಯ. ಈ ಎರಡೂ ವಿಚಾರಗಳನ್ನು ಬಸವ ಟಿವಿ ತನ್ನ ವೀಕ್ಷಕ ಬಂಧುಗಳಿಗೆ ಕೊಡ್ತಾ ಇದೆ. ನನಗೆ ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಟ್ಟು ನನ್ನ ಕೆಲವು ವಿಚಾರಗಳನ್ನು ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ಹಂಚಿಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟ ಬಸವ ಟಿವಿಯ ವ್ಯವಸ್ಥಾಪಕರಿಗೆ ಹಾಗೂ ತಾವೆಲ್ಲ ನನ್ನ ವಿಚಾರಗಳನ್ನು ಈ 3 ಸಂಚಿಕೆಗಳಲ್ಲಿ ಕೇಳಿದ್ದೀರಾ. ಅದನ್ನು ತಮ್ಮ ವೇಳೆಯನ್ನು ನನಗಾಗಿ ಮೀಸಲಿಟ್ಟು ಈ ವಿಚಾರಗಳನ್ನ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ನಾನು ವಂದನೆಗಳನ್ನು ಅರ್ಪಿಸ್ತೇನೆ.